ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಒಂದು ಡ್ರಿಮ್ಮರ್ ಬುಕ್ ಮಾಡಿದ್ದೆ. ಆ ಡ್ರಿಮ್ಮರ್ನ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಡೆಲಿವರಿ ಬಾಯ್ಸ್ ಬಂದು ಕೊಟ್ಟೋಗಿದ್ದಾನೆ. ಆ ಡೆಲಿವರಿ ಬಾಯ್ಸ್ ಮೇಲೆ ಇರೋ ಬಾಕ್ಸ್ ಓಪನ್ ಮಾಡಿ ಕೊಟ್ಟೋಗಿದ್ದಾನೆ ನೋಡಿ ಫ್ರೆಂಡ್ಸ್. ಈ ಮೇಲೆ ಇರೋ ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್ ಇದೆ ನೋಡಿ ಫ್ರೆಂಡ್ಸ್. ಆ ಬಾಕ್ಸ್ ಹೊರಗಡೆ ತೆಗಿತಾ ಇದ್ದೀನಿ. ಆ ಬಾಕ್ಸ್ ಹೊರಗಡೆ ಬಂದರೆ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಇದು ವೇಗ ಅಂತ ಬ್ರ್ಯಾಂಡ್ ನೇಮು, ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಇದೇ ಫಸ್ಟ್ ಫ್ರೆಂಡ್ಸ್, ನಾನು ಇದು ಟ್ರಿಮ್ಮರ್ ಬುಕ್ ಮಾಡಿರೋದು. ನಾನು ಫಸ್ಟಿಗೆ ಇದು ಬೇರೆ ಬ್ರ್ಯಾಂಡಿನ ಬುಕ್ ಮಾಡ್ತಾ ಇದೆ. ಇದರೊಳಗೆ ಇನ್ನೂ ಒಂದು ಇದೆ ನೋಡಿ ಫ್ರೆಂಡ್ಸ್ ಬಾಕ್ಸ್. ಆ ಬಾಕ್ಸ್ ಹೊರಗಡೆ ತೆಗಿತಾ ಇದ್ದೀನಿ. ಆ ಬಾಕ್ಸ್ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಈ ಬಾಕ್ಸ್ ಒಂದು ಸ್ವಲ್ಪ ಸೈಡ್ಗೆ ಇಡೋಣ. ಈ ಮೇಲೆ ಇರೋ ಬಾಕ್ಸ್ ತಗೊಳ್ಳೋಣ. ಮೇಲೆ ಇರೋ ಬಾಕ್ಸ್ನಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲೆ ನೋಡಿ ಫ್ರೆಂಡ್ಸ್ 160 ಮಿನಿಟ್ ರನ್ನಿಂಗ್ ಟೈಮ್ ಅಂತ ಕೊಟ್ಟಾರೆ. ಹಂಗಂದರೆ ನೀವು 2 ಗಂಟೆ 40 ನಿಮಿಷ ನೀವು ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇದನ್ನ ಆಫ್ ಮಾಡ್ತಿಲ್ದಂಗೆ 2 ಗಂಟೆ 40 ನಿಮಿಷ ಯೂಸ್ ಮಾಡ್ಬೋದು. ಇದನ್ನ IPX7 ವಾಟರ್ ಪ್ರೂಫ್ ಅಂತ ಕೊಟ್ಟಾರೆ. ಹಂಗಂದರೆ ನೀವು ಮುಂದೆ ಬ್ಲೇಡ್ ಇರುತ್ತೆ ನೋಡಿ ಫ್ರೆಂಡ್ಸ್. ಆ ಬ್ಲೇಡ್ ಬೆಚ್ಚಿ ನೀವು ನೀರಿನಲ್ಲಿ ಹಾಕಿ ಬೇಕಾದ್ರೆ ತೊಳಿಬೋದು, ಲೈಟಾಗಿ ತೊಳಿಬೋದಾಗುತ್ತೆ ನೋಡಿ ಫ್ರೆಂಡ್ಸ್. ನೀವು ಭಾಳ ನೀರಿನಲ್ಲಿ ಹಾಕಿ ನೀವು ತೊಳೆದ್ರೆ ಇದು ಹಾಳಾಗೋ ಪೊಸಿಷನ್ ಇರುತ್ತೆ. 5 ಮಿನಿಟ್ ಕ್ವಿಕ್ ಚಾರ್ಜ್, 10 ಮಿನಿಟ್ ಯೂಸ್ ಅಂತ ಕೊಟ್ಟಾರೆ ನೋಡಿ ಫ್ರೆಂಡ್ಸ್. ಹಂಗಂದರೆ ನೀವು 5 ನಿಮಿಷ ಚಾರ್ಜಿಂಗ್ ಇಟ್ಟು 10 ನಿಮಿಷ ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವರು. ಟ್ರಾವೆಲ್ ಲಾಕ್ ಅಂತ ಕೊಟ್ಟಾರೆ. ಹಂಗಂದರೆ ನೀವು ರನ್ನಿಂಗ್ ಮಾಡ್ಕೊಬೇಕಾದ್ರೆ ಲಾಕ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್. ಇದನ್ನ ಇಂಡರ್ಕೇಟ್ ಲೈಟ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೆಳಗೆ ಲೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಓಪನ್ ಮಾಡಿದಟ್ಟಿಗೆ ಈ ಥರ ಫಸ್ಟಿಗೆ ನಮಗೆ ಯೂಸರ್ ಕಾರ್ಡು ಅಥವಾ ವ್ಯಾರಂಟಿ ಕಾರ್ಡು ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವರು. ಇದನ್ನ ಓಪನ್ ಮಾಡಿದಟ್ಟಿಗೆ ಇದನ್ನ ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಇದನ್ನ ನಾವು ಸೈಡ್ಗೆ ಇಟ್ಟು ನೋಡೋದಾದರೆ ಈ ಬಾಕ್ಸ್ನಲ್ಲಿ ಫಸ್ಟಿಗೆ ಏನಿದೆ ಅಂತ ನೋಡೋಣ. ಈ ಬಾಕ್ಸ್ ಓಪನ್ ಮಾಡೋಣ ಇವಾಗ. ಫಸ್ಟು ಬಾಕ್ಸ್ ಓಪನ್ ಮಾಡಿದಟ್ಟಿಗೆ ಟ್ರಿಮ್ಮರ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಟ್ರಿಮ್ಮರು. ಇದು ಓಪನ್ ಮಾಡಿದಟ್ಟಿಗೆ ಬಿಲ್ಡ್ ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗಿದೆ ಅನ್ನಿಸುತ್ತೆ, ಪರವಾಗಿಲ್ಲ. ನಾವು ಕೊಟ್ಟಿರೋ ಪ್ರೈಸ್ಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ಬಾಕ್ಸ್ನಲ್ಲಿರೋ ಪ್ರಾಡಕ್ಟ್ ಎಲ್ಲ ತಗೊಂಡು ನಾನು ಈ ಬಾಕ್ಸನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ನನ್ನ ಹತ್ರ ಒಂದೇ ಮೊಬೈಲ್ ಇರೋದು, ವೀಡಿಯೋ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಇದನ್ನು ಸೈಡ್ಗೆ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಟ್ರಿಮ್ಮರ್ನಲ್ಲಿ ಪ್ಲಾಸ್ಟಿಕ್ದೊಂದು ಕ್ಯಾಪ್ ಇದೆ ನೋಡಿ ಫ್ರೆಂಡ್ಸ್. ಆ ಕ್ಯಾಪು ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ 2 ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಪ್ಲಾಸ್ಟಿಕ್ಕಿಂದ. ಇದು ಸುಮಾರಾಗಿದೆ. ನೀವು ಎತ್ತಗನ ಜೋರಾಗಿ ಪ್ರೆಶ್ ಮಾಡಿದ್ರೆ ಇದು ಮುರಿಯೋ ಮೂಮೆಂಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ನೀವು ಆಯಿಲ್ ಹಾಕೋಕ್ಕೆ ಆಯಿಲ್ ಕೊಟ್ಟಿರ್ತಾರೆ, ಒಂದು ಆಯಿಲ್ ಕೊಟ್ಟಿರ್ತಾರೆ. ಸಿಪಿನ ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್. ಇದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಇದು ಸಿಪಿನ್ ನೋಡಿ ಫ್ರೆಂಡ್ಸ್. ನಿಮ್ಮ ಹತ್ರ ಮೊಬೈಲಿನ ಚಾರ್ಜಿಂಗ್ ಗಡ್ಡಿದ್ರೆ ಅದಕ್ಕೆ ಸಿಗಿಸ್ಕೊಂಡು ನೀವು ಚಾರ್ಜಿಂಗ್ ಮಾಡ್ಕೊಬೋದು. ಇದು ಬ್ರೆಸ್ ನೋಡಿ ಫ್ರೆಂಡ್ಸ್, 2 ಸೈಡಿಗೆ ಬ್ರೆಸ್ ಕೊಟ್ಟಿರ್ತಾರೆ. ಇದೆಲ್ಲ ಒಂದು ಸ್ವಲ್ಪ ಸೈಡ್ಗೆ ಇಡೋಣ. ಇದು ಗ್ರಿಪ್ ನೋಡೋಣ ಅಂದರೆ ಗ್ರಿಪ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಪರವಾಗಿಲ್ಲ. ಗ್ರಿಪ್ ನೋಡೋಕ್ಕೆ ಕೈಗೆ ಹ್ಯಾಂಡ್ಲಾಗಿ ಚೆನ್ನಾಗಿ ಕುಂದಿರುತ್ತೆ. ಕೆಳಗೆ ಹಿಂದ್ಗಡೆ ರಬ್ಬಲ್ ಕೊಟ್ಟಿರ್ತಾರೆ, ನೋಡೋಕ್ಕೆ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್. ಹಿಂದೆ ಇಲ್ಲಿ ಒಂದು ಸಣ್ಣದು ರಬ್ಬಲ್ ಇದೆ ನೋಡಿ ಫ್ರೆಂಡ್ಸ್. ಅದನ್ನ ಓಪನ್ ಮಾಡ್ಕೊಂಡು ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್, ಸಿಪಿನ. ಅದನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ನಿಮ್ಮದು ಮೊಬೈಲ್ದು ಚಾರ್ಜಿಂಗ್ ಗಡ್ಡೆ ಇರುತ್ತೆ ನೋಡಿ ಫ್ರೆಂಡ್ಸ್, ಅದಕ್ಕೆ ನೀವು ಸಿಗಿಸ್ಕೊಂಡು ನೀವು ಚಾರ್ಜಿಂಗ್ ಇಟ್ಕೊಬೋದಾಗುತ್ತೆ. ಚಾರ್ಜಿಂಗ್ ಆದಮೇಲೆ ಅದು ಓಪನ್ ಮಾಡ್ತಾರೆ ಫ್ರೆಂಡ್ಸ್. ಅದನ್ನ ಹಂಗೆ ಮುಚ್ಚಬೇಕಾಗುತ್ತೆ, ಇಲ್ಲಾಂದರೆ ಧೂಳು ಪಾಳು ಹೋಗಿ ಎಫೆಕ್ಟ್ ಆಗುತ್ತೆ. ಟ್ರಿಮ್ಮರ್ ಆನ್ ಮಾಡಿದಟ್ಟಿಗೆ ಎಕೋ ಮೋಡಿಗೆ ಶಿಫ್ಟ್ ಆಗುತ್ತೆ. ಎಕೋ ಮೋಡಿಗೆ ಅಂದರೆ ಸಣ್ಣದಾಗಿ ಗಡ್ಡ ಮೀಸೆ ಬಂದಿರುತ್ತಲ್ಲ ಫ್ರೆಂಡ್ಸ್, ಅದು ಅವ್ರಿಗೆ ಯೂಸ್ ಆಗುತ್ತೆ. ನಿಮ್ಗೆ ಏನಾನು ಹೊಸದಾಗಿ ಸಣ್ಣದಾಗಿ ಗಡ್ಡ ಮೀಸೆ ಬಂದಿದ್ದರೆ ಇದನ್ನ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. 2 ಸಲ ಕ್ಲಿಕ್ ಮಾಡಿದರೆ ಇದು ಪ್ರೋ ಮೋಡಿಗೆ ಶಿಫ್ಟ್ ಆಗುತ್ತೆ. ಪ್ರೋ ಮೋಡ್ ಅಂದರೆ ನಿಮ್ಗೇನಾದರೂ ಒಂದು ಸ್ವಲ್ಪ ದಪ್ಪನಾಗಿ ಗಡ್ಡ ಮೀಸೆ ಬಂದಿದ್ದರೆ ಅದಕ್ಕಿದು ಸೆಟ್ ಆಗುತ್ತೆ. ಒಂದು 25 ಏಜಿಂದ ಇಟ್ಟು ಒಂದು 40-50 ವರ್ಷದವರೆಗೆ ಇದು ಸೆಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಪ್ರೋ ಮೋಡಿಗೆ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಬೋದು. ನಾವು ಈ ಬಟನ್ 3 ಸಲ ನೀವು ಕ್ಲಿಕ್ ಮಾಡಿದ್ರೆ ಮ್ಯಾಕ್ಸ್ ಮೋಡಿಗೆ ಸೆಟ್ ಆಗುತ್ತೆ. ಮ್ಯಾಕ್ಸ್ ಮೋಡಿಗೆ ಸೆಟ್ ಆದರೆ ಒಂದು 50-60 ಏಜ್ ಮೇಲೆ ಇರುತ್ತೆ ನೋಡಿ ಫ್ರೆಂಡ್ಸ್, ಇದು ಅವ್ರಿಗೆ ಸೆಟ್ ಆಗುತ್ತೆ ಡ್ರಿಮ್ಮಿಂಗ್ ಮಾಡಿಕೊಂಡು. 4 ಸರಿ ಕ್ಲಿಕ್ ಮಾಡಿದಟ್ಟಿಗೆ ಇದು ಆಫ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಕ್ಲಿಕ್ ಮಾಡಿದಟ್ಟಿಗೆ ಆಫ್ ಆಗಿದೆ. ಇಲ್ಲಿ ರೊಟೇಟ್ ಆಪ್ಷನ್ಸ್ ಕೊಟ್ಟಾರೆ. ಇದು 40 ಸೆಟ್ಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೆಟ್ಟಿಂಗ್ ಇದು 40 ಇದೆ ನೋಡಿ ಫ್ರೆಂಡ್ಸ್. ಇದು ನಿಮಗೆ ಫ್ರಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಫ್ರಂಟ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬ್ರ್ಯಾಂಡ್ ನೇಮ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಕೆಳಗೆ ಇಲ್ಲಿಂದ ಏನಿಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಬ್ರ್ಯಾಂಡ್ ನೇಮ್ ಒಂದು ಇದೆ, ನೋಡೋಕ್ಕೆ ಒಳ್ಳೆ ಗ್ರಿಪ್ ಇದೆ ನೋಡಿ ಫ್ರೆಂಡ್ಸ್. ಇದು ರಬ್ಬಲು. ನಿಮ್ಗೆ ಆ ರಬ್ಬಲಿಂದ ನಿಮಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ನೋಡಿ ಫ್ರೆಂಡ್ಸ್. ನೀವು ಶೇವಿಂಗ್ ಮಾಡ್ಕೊಬೇಕಾದ್ರೆ ಎಲ್ಲ ಗ್ರಿಪ್ ಚೆನ್ನಾಗಿರುತ್ತೆ. ಇದು ಬ್ಲೇಡ್ ಸ್ಮೂತ್ ಆಗಿರುತ್ತೆ. ಅದು ಪ್ಲಾಸ್ಟಿಕ್ಕಿಂದ ಅದು ಯಾವ ಥರದ್ದು ಕ್ಯಾಪ್ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್, ಈ ಕ್ಯಾಪ್ ಹಾಕ್ಕೊಂಡು ನೀವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಜೋರಾಗಿ ಮಾಡ್ಕೊಂಡಾಗ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋ ಮೂಮೆಂಟ್ ಇರುತ್ತೆ ನಿಮಗೆ.
ಇಲ್ಲಿ ಕ್ಯಾಪ್ ಹಾಕೋದು ಯಾವ ಥರ ಅಂದರೆ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕ್ಯಾಪ್ ಹಾಕಿದ ಮೇಲೆ ಸೆಟ್ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದರೆ ಕ್ಯಾಪು ಕುಂದಿರೈತೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್. ಚಟ್ ಅಂತ ಸೌಂಡ್ ಬರಲಿಲ್ಲ ಅಂದರೆ ಅದು ಕುಂತಿಲ್ಲ ಅಂತ. ಅದನ್ನ ಹೊರಗಡೆ ತೆಗಿಬೇಕಂದ್ರೆ ಕೆಳಕ್ಕೆ ಹಿಂಗೆ ಲಾಂಗ್ ಪ್ರೆಸ್ ಮಾಡಿ ಹೊರಗಡೆ ತೆಗಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಇನ್ನೂ ಒಂದು ಹಾಕಿ ತೋರಿಸ್ತಾ ಇದ್ದೀನಿ. ಸ್ಮೂತಾಗಿ ಹಾಕ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಇನ್ನೊಂದೆಟ್ಟು ಪ್ರೆಸ್ ಮಾಡ್ಬೇಕಾಗತ್ತೆ. ಇವಾಗ ಗ್ಯಾಪ್ ಬಿಟ್ಟೈತೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿದಟ್ಟಿಗೆ ಗ್ಯಾಪ್ ಎಲ್ಲ ಮುಚ್ಕಿಂತ ಇದೆ. ಈ ಥರ ನೀವು ಕ್ಯಾಪ್ ಹಾಕ್ಕೊಂಡು ಮೇ ತಿಂಗಳು 28ಇಂದ ನಾನು ಗಿವೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಆ ಗಿವೆಯಲ್ಲಿ ಇನ್ನರ್ ಆಗಬೇಕಂದ್ರೆ 3 ಸ್ಟೆಪ್ ನೀವು ಫಾಲೋ ಆಗಬೇಕಾಗುತ್ತೆ. ಫಸ್ಟ್ನೇ ಸ್ಟೆಪ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೇಕಾಗುತ್ತೆ, ಅದನ್ನೇ ನೀವು ಸ್ಕ್ರೀನ್ಶಾಟ್ ತಗೊಳ್ಬೇಕಾಗುತ್ತೆ. 2ನೇ ಸ್ಟೆಪ್ ನನ್ನ ಚಾನಲಲ್ಲಿ ವೀಡಿಯೋ ನೀವು ಜಾಸ್ತಿ ನೋಡಬೇಕಾಗುತ್ತೆ, ಅದನ್ನ ನೀವು ಸ್ಕ್ರೀನ್ಶಾಟ್ ತಗೊಳ್ಬೇಕಾಗುತ್ತೆ. 3ನೇ ಸ್ಟೆಪ್ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಬಂದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ನೀವು ಸ್ಕ್ರೀನ್ಶಾಟ್ ತಂದರೆ ಇಮೇಜ್ ಎಲ್ಲ ನೀವು ಸೆಂಡ್ ಮಾಡಬೇಕಾಗುತ್ತೆ. ಯಾರು ವೀಡಿಯೋ ಜಾಸ್ತಿ ನೋಡಿರ್ತಾರೆ ಅವರಿಗೆ ನಾನು ಗಿವೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಅದರಲ್ಲಿ ಅವರು ವಿನ್ನರ್ ಅಂತ. ಗಿವೆ ಮಾಡಿರೋ ಪ್ರಾಡಕ್ಟು ನಿಮಗೆ ಬಂದು ಮುಟ್ಟಿದಾಗ ನೀವು ಒಂದು ವೀಡಿಯೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ನೀವು ಸೆಂಡ್ ಮಾಡಿರೋ ಇನ್ಸ್ಟಾಗ್ರಾಮ್ ವೀಡಿಯೋನ ನಾನು ಡೌನ್ಲೋಡ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೀವು ಫುಲ್ ನೋಡಿದ್ದಕ್ಕೆ